ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಬೇಕಾಗಿದೆ. ಏನು ಗಂಗಾವತಿ ಬದಲಾವಣೆ ಆಗಿಲ್ಲ. ಜನಸಾಮಾನ್ಯರಿಗೆ ಸಿಗ್ತಿದ್ದಾರೆ ಬಂದಂತ ಸಂದರ್ಭದಲ್ಲಿ ಜನರು ಹುಡುಕಾಡ್ಕೊಂಡು ಹೋಗಬೇಕು. ಜನಸಾಮಾನ್ಯರ ಕೈಗೆ ಸಿಗ್ತಾ ಇಲ್ಲ. ಭರವಸೆಗಳು ಕೇವಲ ಭರವಸೆಗಳಾಗ್ತದವೆ. ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜನರನ್ನ ಬಲಿ ಕೊಡ್ತಾ ಇದ್ದಾರೆ. ಇಲ್ಲಿ ಸಿಂಗಾಪುರ್ ಮಾಡ್ತು ಅಂತ ಹೇಳಿದ್ರು. ಸಿಂಗಾಪುರ್ ಆಗ್ತಾ ಇಲ್ಲ. ಇಲ್ಲಿ ಶಾಸಕರು ಸಿಗ್ತಾರಾ? ಸಿಗೋದಿಲ್ಲ ಸರ್. ಬಳ್ಳಾರಿಗೆ ಹೋಗ್ಬಿಟ್ರು. ನಮಗೆ ಶಾಸಕರು ಇಲ್ಲಿ ಸಿಗೋದಿಲ್ಲ. ವೀಕ್ಷಕರೇ, ಕನಕ ಕರ್ನಾಟಕ ಅರ್ಪಿಸುವ MLA ರಿಪೋರ್ಟ್ ಕಾರ್ಡ್ನ ಗಂಗಾವತಿ ಎಪಿಸೋಡ್ಗೆ ಸ್ವಾಗತ. ನಾವಿತ್ತು ಗಂಗಾವತಿಯ ನೀಲಕಂಠೇಶ್ವರ ಸರ್ಕಲ್ ಇದ್ದೀವಿ. ಇಲ್ಲೊಂದಷ್ಟು ಜನ ವೋಟರ್ಸ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಜಕ್ಕೂ ಗಂಗಾವತಿಗೆ ಏನು ಆಗಬೇಕು ಅನ್ನೋದನ್ನ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಗುಡ್ಲಾನೂರ್ ಅಂತೇಳಿ. ಏನು ಮಾಡ್ತೀರಾ ಸರ್? ನಾನು ಗಂಗಾವತಿಯಲ್ಲಿ ಒಂದು ಪರಿಸರ ಸೇವಾ ಟ್ರಸ್ಟ್ನ ಮುಖ್ಯ ಅಧ್ಯಕ್ಷನಾಗಿದ್ದೀನಿ. ಏನಾಗಿದೆ ಸರ್ ಗಂಗಾವತಿ ಏನಾಗಬೇಕು? ಗಂಗಾವತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಬೇಕಾಗಿದೆ. ವಿಶೇಷವಾಗಿ ಗಂಗಾವತಿಯನ್ನು ಕಿಷ್ಕಿಂದೆ ಆಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಜಗತ್ತಿನ ಜನ ಎಲ್ಲ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತಾ ಇದೆ. ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಆಗಬೇಕು ಅನ್ನುವಂಥದ್ದು ಎಲ್ಲ ಮತದಾರರ ಮತ್ತು ಈ ಭಾಗದ ಜನರ ಒತ್ತಾಸೆ ಅದಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಈ ಭಾಗ ಐತಿಹಾಸಿಕವಾಗಿ ಸಾಕಷ್ಟು ಹೆಸರು ಮಾಡಿದೆ. ವಿಶೇಷವಾಗಿ ಹೇಳಬೇಕಂದ್ರೆ ಗಂಗಾವತಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಹಿರೇಬೆಣಕಲ್ ಅನ್ನುವಂಥ ಒಂದು ಶಿಲಾಯುಗದ ನೆಲೆ ಇದೆ. 3000 ವರ್ಷದ ಹಿಂದಿನ ಇತಿಹಾಸವನ್ನು ಆ ನೆಲೆ ಈಗಲೂ ಕೂಡ ಸಾರಿ ಹೇಳ್ತಾ ಇದೆ. ಅದು ಕೂಡ ಏನಂದರೆ ಇವತ್ತು ತೊಂದರೆನಲ್ಲಿದೆ. ಈಗ ಪ್ರವಾಸಿಗರು ಕೂಡ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಆ ನೆಲೆಯ ಮಹತ್ವ ಎಲ್ಲರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಜನಪ್ರತಿನಿಧಿಗಳ ಹತ್ರ, ಆ ನೆಲೆಗೆ ಬರುವಂಥ ಪ್ರವಾಸಿಗರಿಗೆ ಏನಂದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಹಾಗೆಯೇ ಅಲ್ಲಿ ಜನ ಬಂದಾಗ ನೆಲೆಗೆ ಒಂದಿಷ್ಟು ಸಂರಕ್ಷಣೆ ಬೇಕಾಗ್ತದೆ. ಅದಕ್ಕೆ ವಿಶೇಷವಾಗಿ ಸುತ್ತ ಕೂಡ ನೆಲೆಗೆ ಕಾಂಪೌಂಡನ್ನು ನಿರ್ಮಾಣ ಮಾಡಬೇಕು. ಹಾಗೆಯೇ ಅಲ್ಲಿ CC ಕ್ಯಾಮ್ರಾಗಳನ್ನು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪ್ರಪ್ರಥಮವಾಗಿ ಇದನ್ನು ಭಾಳ ಪ್ರಯಾರಿಟಿಯಿಂದ ಮಾಡಬೇಕು ಅಂತ ನಾನು ಗಂಗಾವತಿ ನಗರದ ಪರವಾಗಿ, ನಾಗರಿಕರ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಮತ್ತೊಂದು ಕಡೆ ಅಂಜನಾದ್ರಿ, ಭತ್ತದ ಕಣಜ ಅಭಿವೃದ್ಧಿ ಆಗಿದೆಯಾ? ಅಭಿವೃದ್ಧಿ ಅಷ್ಟು ನಾವು ಅಂದ್ಕೊಂಡಷ್ಟು ಮತ್ತು ಜನ ಬಯಸಿದಷ್ಟು ಅಭಿವೃದ್ಧಿ ಕಾರ್ಯಗಳು ಇನ್ನೂ ಆಗಿಲ್ಲ. ಬಟ್ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಅವುಗಳನ್ನು ಬೇಗ ಮಾಡಿದರೆ ಏನಾಗುತ್ತೆ, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಬೇಗ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮುಖ್ಯವಾಗಿ ನೀವು ಈಗಾಗಲೇ ಹೇಳ್ದಂಗೆ ಸಿಟಿ ಅಂತ ಬಂದಾಗ ಏನು ಕೊರತೆ ಇರೋವಂಥದ್ದು ಇಲ್ಲಿ ಜ್ವರಂಥ ಸಮಸ್ಯೆ? ಸಿಟಿ ಅಂತ ಬಂದಾಗ ರಸ್ತೆಗಳು ಮುಖ್ಯವಾಗಿ ಅಭಿವೃದ್ಧಿ ಆಗಬೇಕು. ಅದನ್ನೇ ಮಾಡಬೇಕಾಗಿ ನಾನು ವಿನಂತಿ ಮಾಡ್ತೀನಿ. ಯಾಕಂದರೆ ಮಳೆಗಾಲ ಇದು, ಈ ಸರಿ ಮಳೆನೂ ಕೂಡ ಭಾಳ ಆಗಿರೋದ್ರಿಂದ ಸಹಜವಾಗಿ ರಸ್ತೆಗಳು ಎಲ್ಲ ಊರಲ್ಲಿ ಆಗ್ತವೆ. ಮತ್ತು ಅದನ್ನು ನಾವು ನಿತ್ಯ ಮತ್ತು ಆಗಾಗ ನಾವು ಅದನ್ನೇನು ಮಾಡಬೇಕು, ನಾವು ಅವುಗಳಿಗೆ ಪ್ರೊಟೆಕ್ಷನ್ ಮಾಡ್ತಾಯಿದ್ರೆ ಅವುಗಳು ಹಾಗೆ ಉಳಿತವೆ, ಮಾಡದೇ ಇದ್ದರೆ ಹಾಳಾಗ್ತವೆ. ಅದು ಪ್ರಪ್ರಥಮವಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು. ಮತದಾರರೆಲ್ಲ ಅದನ್ನೇ ನಿರೀಕ್ಷೆಯಿಂದ ನೋಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಅದನ್ನು ಮಾಡಲಿ ಅಂತ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಮರೇಶ್ ಅವ್ರು ಏನು ಮಾಡ್ತೀರಾ ಸರ್? ನಾನು ವಿದ್ಯಾರ್ಥಿ ನಾಯಕ. ಸರ್, ಗಂಗಾವತಿಲಿರೋ ಸಮಸ್ಯೆ ಏನು ಸರ್? ಮೇಜರಾಗಿ ರಸ್ತೆಗಳ ಸಮಸ್ಯೆ ಇದೆ, ನಿರುದ್ಯೋಗಗಳ ಸಮಸ್ಯೆ ಇದೆ. ಇಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇರೋದ್ರಿಂದ ಭತ್ತದ ನಾಡಾಗಿದ್ದರೂ ಕೂಡ ಅನೇಕ ಜನಗಳ ಕೆಲಸ ಇರೋದ ಕಾರಣಕ್ಕಾಗಿ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಅದ್ರ ಜೊತೆಗೆ ಮುಖ್ಯವಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿದೆ. ಕಾಲೇಜುಗಳು ಅತಿ ಹೆಚ್ಚು ಆಗ್ತಿದ್ದರೂ ಕೂಡ ಇವತ್ತು ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಸತಿ ಸಮಸ್ಯೆ ಇದೆ, ಅಂದರೆ ಹಾಸ್ಟೆಲ್ ಸಮಸ್ಯೆ ಇದೆ. ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯಗಳ ಕೊರತೆ ಇದೆ. ಮತ್ತು ಇಲ್ಲಿ ಇರತಕ್ಕಂಥ ಸ್ಲಮ್ಗಳನ್ನು ಅಭಿವೃದ್ಧಿ ಆಗಬೇಕಾಗಿದೆ. ಎಲೆಕ್ಷನ್ ಆಗಿ 1.5 ವರ್ಷ ಆಯಿತು. ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟರಿ ನೀವೆಲ್ಲ ಸೇರಿ. 1.5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಅನಿಸುತ್ತೆ ಸರ್? 1.5 ವರ್ಷದಲ್ಲಿ ಏನು ಗಂಗಾವತಿ ಬದಲಾವಣೆ ಆಗಿಲ್ಲ. ಒಂದು 2-3 ಕಿಲೋಮೀಟ್ರ್ ರಸ್ತೆ ಆಗಿದೆ, ಅದು KKRDB ಅನುದಾನದಲ್ಲಿ. ಇವತ್ತು ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅವು ಕೂಡ ಈಡೇರಿಲ್ಲ. ಅದು ಕೇವಲ ಜನರಿಗೆ ಗೆಲ್ಲಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಕಾಶವನ್ನು ಬಳಕೆ ಮಾಡಿಕೊಂಡ್ರು ಅಷ್ಟೇ. ಅದೇ ಬಿಟ್ಟರೆ ಮತ್ತೇನಿಲ್ಲ. ಇವತ್ತಿನವರೆಗೂ ಕೂಡ ಜನ ಯಥಾ ಪರಿಸ್ಥಿತಿ ಇದೆ. ಏನು ಎಲೆಕ್ಷನ್ ಬಂದಾಗ ಓಟ್ ಹಾಕ್ತಾರೆ ಮತ್ತು ದುಡಿಯೋದು ತಪ್ಪಿಲ್ಲ. ಅದೇನಂತಾರಲ್ಲ, ಬಡವನ ಕಷ್ಟ ದೌಡಿಗೆ ಮೂಲ ಅನ್ನೋ ರೀತಿಯಲ್ಲಿ ಇವತ್ತು ದಿನನಿತ್ಯ ಕೂಲಿ ಮಾಡಬೇಕು, ದುಡಿಬೇಕನ್ನೋ ಪರಿಸ್ಥಿತಿ ಅನೇಕ ಬಡವರದಿದೆ. ಯಾಕಂದರೆ 80% ಜನರಿಗೆ ಇಲ್ಲಿ ಭೂಮಿನೇ ಇಲ್ಲ. 20% ಜನರಿಗೆ ಮಾತ್ರ ಭೂಮಿ ಇದೆ. ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ಗೌಂಡಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ಅಂತಪ್ಪ ಅಂದರೆ ಫ್ಯಾಕ್ಟ್ರಿಗೆ ಇಲ್ಲೇ ಇರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಇಲ್ಲಿ ಯಾವಿಲ್ಲ. ದೂರ ಬೆಂಗಳೂರು, ಮಂಗಳೂರು, ಹೊಸಪೇಟೆ ಈ ಥರ ಜಿಂದಲ್ಲಿ ಹೋಗಬೇಕು. ಅದೇ ಬಿಟ್ಟರೆ ಇಲ್ಲಿ ಕೇವಲ ಇವನ್ ಗೆಸ್ಟ್ ಟೀಚರು ಅಥವಾ ಯಾವುದೊಂದು ಕೆಲಸಕ್ಕೆ ಹೋದರೂ ಕೂಡ ಕೇವಲ 8-10 ಸಾವಿರ ರೂಪಾಯಿದಲ್ಲಿ ಮಾತ್ರ ದುಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. MA, B.Ed, PhD ಮಾಡಿದಂಥ ಹಲವಾರು ನಿರುದ್ಯೋಗಿಗಳು ಕೇವಲ 10 ಸಾವಿರ ರೂಪಾಯಿಗೆ ದುಡಿಬೇಕಾದ ಪರಿಸ್ಥಿತಿ ಇದೆ.
ಈ ಪ್ರದೇಶ KKRDB ಅಂದರೆ 371 ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ವಿಶೇಷ ಸ್ಥಾನಮಾನ ಸಿಕ್ಕರೂ ಕೂಡ ಇವತ್ತು ವಿಶೇಷ ಸ್ಥಾನಮಾನ ಎದಕ್ಕೆ ಸಿಕ್ಕಿದೆ? ಶಿಕ್ಷಣ ಮತ್ತು ಉದ್ಯೋಗ ಅಂತ ಹೇಳ್ತಿದ್ದಾರೆ. ಅವು ಶಿಕ್ಷಣ ಮತ್ತು ಉದ್ಯೋಗನೇ ಕ್ರಿಯೇಟ್ ಆಗ್ತಿಲ್ಲ. ಇಡೀ ಕರ್ನಾಟಕದಲ್ಲಿ ಸುಮಾರು 1,20,000 ಉದ್ಯೋಗಗಳು ಖಾಲಿದೇವ. ಕೇಂದ್ರ ಸರ್ಕಾರದಲ್ಲಿ ಸುಮಾರು 10 ಲಕ್ಷ ಉದ್ಯೋಗಗಳು ಖಾಲಿದೇವ. ಹಲವಾರು ಜನ ಗೂಳೆ ಹೋಗ್ತಿದ್ದಾರೆ. ಗೂಳೆ ಹೋಗೋ ಉದ್ದೇಶ ಏನು? ಇವತ್ತು ಹೊಟ್ಟೆಪಾಡಿಗಿಲ್ಲ. ನೀವು ಸರ್ಕಾರದ ಅಂಕಿಅಂಶಗಳು ತೆಗಿತಪ್ಪ ಅಂದರೆ ಅತಿ ಹೆಚ್ಚು ಈ ಭಾಗದಲ್ಲಿ ಬಾಲ್ಯ ವಿವಾಹ ಆಗ್ತಿದ್ದಾವೆ, ಅತಿ ಹೆಚ್ಚು ಅಪೌಷ್ಟಿಕತೆ ಇದೆ. ಇವೆಲ್ಲ ನಿವಾರಣೆ ಆಗಬೇಕಂತೇಳಿ ಸರ್ಕಾರ ಕೋಟಿಗಟ್ಟಲೆ ದುಡ್ಡು ಬಿಡುಗಡೆ ಆಗ್ತಿದೆ. ಆ ಬಿಡುಗಡೆ ಆದಂಥ ದುಡ್ಡು ಎಲ್ಲಿ ಹೋಗ್ತಿದೆ? ಕೇವಲ ಬಿಲ್ಡಿಂಗು, ರಸ್ತೆ ಇದಕ್ಕೆ ಆಗ್ತಿದೆ. ಮಾನವ ಸಂಪನ್ಮೂಲ ಇದ್ದರೂ ಕೂಡ ಸದ್ಬಳಕೆ ಆಗ್ತಾಯಿಲ್ಲ. ಸದ್ಬಳಕೆ ಆಗೋ ರೀತಿಯಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಿಲ್ಲ, ಫ್ಯಾಕ್ಟ್ರಿಗಳು ಬರ್ತಾಯಿಲ್ಲ, ಕೆಲಸಗಳು ಸಿಗ್ತಾಯಿಲ್ಲ. ಶಾಸಕರು ಜನಸಾಮಾನ್ಯರಿಗೆ ಸಿಗ್ತಿದ್ದಾರೆ ಗೆದ್ದ ಮೇಲೆ? ಸರ್, ಜನಸಾಮಾನ್ಯರಿಗೆ ಸಿಗ್ತಾಯಿಲ್ಲ. ಅವ್ರು ಬಂದಂಥ ಸಂದರ್ಭದಲ್ಲಿ ಜನರು ಹುಡುಕಾಡ್ಕೊಂಡು ಹೋಗಬೇಕು. ಜನಸಾಮಾನ್ಯರ ಕೈಗೆ ಸಿಗ್ತಾಯಿಲ್ಲ. ಈಗ ಬೇರೆ ಬಳ್ಳಾರಿಗೆ ವಾಪಸ್ ಹೋದರು ಸರ್. ಬಳ್ಳಾರಿಗೆ ವಾಪಸ್ ಹೋಗಿದ್ದಾರೆ. ಇದು ರಾಜಕೀಯ ನೆಲೆ ಕೊಟ್ಟ ಸರ್. ಅವಾಗೇ ನಂಬಿಕೆ ಇಲ್ಲ, ಇವಾಗಂತೂ ಹೇಳ್ಕೊಳ್ಳೋಷ್ಟು ನಂಬಿಕೆ ಇಲ್ಲ. ಯಾಕಂದರೆ ಅನೇಕ ಆಶ್ವಾಸನೆ ಕೊಟ್ಟಿರ್ತಕ್ಕಂಥವ್ರು ಅನೇಕ ಜನ ಭರವಸೆ ಇಟ್ಕೊಂಡ್ರು. ಅಂದರೆ ಇದು ಒಂದು ಕೋಮುವಾದ ಹಿಂದೆ ಗಲಾಟೆ ಆಗ್ತಾಯಿದ್ದವು. BJP ಅಥವಾ ಕಾಂಗ್ರೆಸ್ಗೆ ಪರ್ಯಾಯವಾಗಿ ಇವ್ರು ಏನಾದ್ರು ಇತ್ತಪ್ಪ ಅಂದರೆ ಸ್ವಲ್ಪ ಜನ ಶಾಂತಿಯಿಂದ ನೆಲೆಸ್ಬೇಕಂತಂದೇಳಿ ಹಲವಾರು ಜನರಿಗೆ ಆ ಒಂದು ಆಶಯದಿಂದ ಕೂಡ ವೋಟ್ ಮಾಡಿರ್ಬೋದು. ಇನ್ನೊಂದೇ ಒಂದು ವಿಚಾರ, ನೀವು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀರ ಸಮಸ್ಯೆಗಳ ಬಗ್ಗೆ. ರಾಜಕೀಯವಾಗಿ ಸಾಕಷ್ಟು ಅನ್ಯಾಯ ಆಯಿತು, ಮತ್ತೊಂದು ಮಗದೊಂದು. KRPP ಪಕ್ಷ ಕಟ್ಟಿದ್ರು, ನಿಮಗೆ ಎಲ್ಲರಿಗೂ ಪ್ರಾಮಿಸ್ ಮಾಡಿದ್ರು, ಗೆದ್ದರು. ಮತ್ತು ಪಕ್ಷ ಬಿಟ್ಟು BJPಗೆ ಹೋಗುವಾಗ ನಿಮಗೆಲ್ಲ ಕೇಳಿದ್ರೆ? ಇಲ್ಲಿ ಇರ್ತಕ್ಕಂಥ ಯಾವ ಜನರನ್ನು ಕೇಳಿಲ್ಲ. ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೋಗಿದ್ದಾರೆ. ಅದು ಜನರು ಅರ್ಥ ಮಾಡ್ಕೋಬೇಕು. ಬಹುತೇಕ ರಾಜಕೀಯ ವ್ಯಕ್ತಿಗಳು ಭರವಸೆಗಳು ಕೇವಲ ಭರವಸೆಗಳಾಗ್ತಿದ್ದಾವೆ. ಅವರ ಸ್ವಾರ್ಥಕ್ಕಾಗಿ, ಅವರ ರಾಜಕೀಯ ಭವಿಷ್ಯಕ್ಕಾಗಿ ಜನರನ್ನು ಬಲಿ ಕೊಡ್ತಾ ಇದ್ದಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರ ಶಾಸಕರಿಗೆ? ಸರ್, ನಾನು ಹೇಳೋಕ್ಕೆ ಇಷ್ಟಪಡ್ದೆ ಅಂತಪ್ಪ ಅಂದರೆ, ಹಿಂದೆ ಏನು ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆ ಈಡೇರಬೇಕಂತಪ್ಪ ಅಂದರೆ ಕೇವಲ ಸರ್ಕಾರದ ಅನುದಾನಕ್ಕಾಗಿ ಕಾಯಲಾರ್ದೇ ತಮ್ಮ ಸ್ವಂತ ಅನುದಾನದಲ್ಲಿ, ಹಿಂದೆ ಹಲವಾರು ಜನರಿಗೆ ಗೊತ್ತಿದೆ ಗಂಗಾವತಿ ನಗರದಲ್ಲಿ ಸ್ವತಃ ಅನುದಾನದಲ್ಲಿ ಮತ್ತು ಸ್ನೇಹಿತರೆಲ್ಲ ಕರ್ಕೊಂಡು ಇಲ್ಲೆಲ್ಲ ಬಡವರಿಗೆ ನಾವು ನಿವೇಶನ ಕೊಡ್ತೀವಿ, ಮನೆ ಕೊಡ್ತೀವಿ ಮತ್ತು ಅಭಿವೃದ್ಧಿ ಮಾಡ್ತಂತ ಹೇಳಿದ್ರಲ್ಲ, ಆ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಿಮ್ಮ ಹೆಸರು? ಬಸವರಾಜ್ ಗೋನಾಳ್ ಅಂತೇಳಿ. ಗೋನಾಳ್ ಅವರೇ, ಏನಾಗಬೇಕು ಇಲ್ಲಿ? ಮುಖ್ಯವಾಗಿ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು. ಆಮೇಲೆ ಈಗ ಸ್ಲಮ್ಮಲ್ಲೇ ಇರ್ತಕ್ಕಂಥ ಬಡವ್ರಿಗೆ ಒಂದೊಂದು ಮನೆಯಲ್ಲಿ 3-4 ಜನ ಆಮೇಲೆ ಅಣ್ಣ ತಮ್ಮಳು ಇರ್ತಾರೆ. ಅವರಿಗೆ ವಾಸ ಮಾಡಲಿಕ್ಕೆ ಮನೆ ಬೇಕು. ಈ ಹಿಂದೆ ಅವರು ಪ್ರಣಾಳಿಕೆ ಪ್ರಕಾರ 2 ಬೆಡ್ರೂಮ್ ಕಟ್ಟಿ ಕೊಡ್ತೀವಿ ಅಂತೇಳಿ ಅವ್ರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಸಿಂಗಾಪುರ್ ಮಾಡ್ತು ಅಂತ ಹೇಳಿದರು. ಆ ಸಿಂಗಾಪುರ್ ಕೂಡ ಇಲ್ಲ, ಸಿಂಗಾಪುರ್ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಇವತ್ತು ನಾವು MLA ಆರಿಸಿ ಕಳಿಸಿದ್ವಿ, ಅವ್ರು ನಮ್ಮ ಟೈಮಿಗೆ ಸಿಗ್ತಾ ಇಲ್ಲ. ಮತ್ತು ಅವ್ರನ್ನ ಹುಡುಕ್ಬೇಕಂತಂದಪ್ಪ ಅಂದ್ರೆ ನಾವು ವಾರನಗಟ್ಟಲೆ ತಿಂಗಳನಗಟ್ಟಲೆ ಅವ್ರನ್ನ ಕಾಯ್ಬೇಕಾಗಂಥ ಪರಿಸ್ಥಿತಿ ಇದೆ. ಶಾಸಕರು ಸಿಗ್ತಾರಾ? ಸಿಗೋದಿಲ್ಲ ಸರ್. ಈಗ ಸ್ವತಃ ವಿಕಲಚೇತನರು, ನಿಮ್ಮದೇ ಆದ ಸಾಕಷ್ಟು ಸಮಸ್ಯೆಗಳಿರುತ್ತೆ, ನಿಮ್ಮಂಥವ್ರು ತುಂಬ ಜನ ಇರ್ತಾರೆ, ಅದಕ್ಕೆ ಯಾವುದೋ ಒಂದು ಪ್ರಾಧಿಕಾರ ಇರುತ್ತೆ. ಆ ನಿಟ್ಟಿನಲ್ಲಿ ಹೋಗಿ ಭೇಟಿ ಆಗಿದ್ದೀರಾ? ಭೇಟಿ ಆಗಕ್ಕೆ ಹೋದ್ನಪ್ಪ ಅಂದರೆ ಅವ್ರನ್ನ ಇದು ದೇವ್ರ ದರ್ಶನ ಮಾಡಿದಂಗೆ ಆಗುತ್ತೆ. ಯಾಕಂತಂದರೆ ಇವತ್ತು ಅವ್ರ ಹಿಂಬಾಲಕರನ್ನೇ ನಮ್ಮನ್ನ ಮುಟ್ಕೊಡಗಲ್ಲ. ಅವ್ರನ್ನ ಬಟ್ ನೀವೇ ತಾನೇ ಗೆಲ್ಸಿರೋದು ಎಲ್ಲ ಸೇರ್ಕೊಂಡು? ಗೆಲ್ಲಿಸಿದ್ವಿ, ಬಟ್ ನಮ್ಮ ಆಸೆಗಳು ಈಡೇರ್ತಾ ಇಲ್ಲ. ಅವ್ರೇನು ಭರವಸೆ ಕೊಟ್ಟಿದ್ರು, ಎಲ್ಲರಿಗೆ ಮನೆ ಕಟ್ಟಿ ಕೊಡ್ತೀವಿ, ಆಮೇಲೆ ರೋಡ್ ಅಗಲೀಕರಣ ಮಾಡ್ತೀವಿ, ಎಲ್ಲ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಸಿಂಗಾಪುರ್ ಮಾಡೋಕ್ಕೇನು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದು ಯಾವ ಆಗ್ತಾಯಿಲ್ಲ. ಈಗ ಮನೆ ಕಟ್ಸ್ಕೊಡ್ತೀನಿ ಅಂತಾರಲ್ಲ, ಅಟ್ಲೀಸ್ಟ್ ಜಾಗ ಆದ್ರೂ ತೋರಿಸೋರೆ? ಎಲ್ಲಿ ಜಾಗನೇ ಇಲ್ಲ, ಏನಿಲ್ಲ. ಅದು 500 ಪ್ಲಾಟ್ ಈಗ ಎಲ್ಲ ಕೊಡ್ತೀವಿ ಅಂತೇಳಿ ಆಲ್ರೆಡಿ ಹಳೇದದು, ಅದನ್ನು ಕೊಡಿಸ್ತೀವಿ ಅಂತ ಹೇಳಿದ್ರು, ಅದನ್ನೂ ಇಲ್ಲ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಶಾಸಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಅವರು ಈಗ ಆಲ್ರೆಡಿ ಬಳ್ಳಾರಿಗೆ ಹೋಗ್ಬಿಟ್ರು, ನಮಗೆ ಶಾಸಕರು ಇಲ್ಲಿ ಸಿಗೋದಿಲ್ಲ. ಅದು ಆಮೇಲೆ ಅಂದರೆ ನಿಮ್ಮ ಶಾಸಕರು ಕಳೆದೋಗವ್ರೆ ಅಂತಿದ್ರೆ? ಕಳೆದೋಗ್ಯಾರ ಅನ್ಕೋಬೇಕು ರೀ. ಸದ್ಯ ಪರಿಸ್ಥಿತಿ ಒಳಗೆ ಕಳೆದೋಗ್ಯಾರ ಅಂತ ಅನ್ಕೋಬೇಕು. ಇಲ್ಲೆಲ್ಲ ನಮ್ಮ ಅಣ್ಣ ತಮ್ಮಳರೇ ಇದ್ದಾರೆ. ಆಟೋ ಪಾಟೋ ಎಲ್ಲ ಓಡಾಡೋಕ್ಕೆ ತುಂಬ ಕಷ್ಟ. ಇಲ್ಲೆಲ್ಲ ಟ್ರಾಫಿಕ್, ಈ ಸಾಯಂಕಾಲ ಏನಾದ್ರು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಈ ಟ್ರಾಫಿಕ್ ಫುಲ್ ಆಗ್ತವೆ. ಆಲೇ 2-3 ಹುಡುಗರು ಸತ್ತೋದು ಆಕ್ಸಿಡೆಂಟ್ ಆಗಿ. ಈ ರೀತಿಯಾದಂಥ ಪರಿಸ್ಥಿತಿ ಇದ್ದಾವೆ. ರಸ್ತೆ ಅಗಲೀಕರಣ ಆಗ್ಬೇಕು ಮೊದಲೇ ಮಾತು ನಮಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.